ಆತ ತಾನಾಯ್ತು ತನ್ನ ಪಾಡಾಯ್ತು ಅಂತ ಇದ್ದವನು. ಅಂಗಡಿಯಲ್ಲಿ ವ್ಯಾಪಾರ ಮುಗಿಸ್ಕೊಂಡು ಆಗ ತಾನೇ ಮನೆಗೆ ಬಂದು ರೆಸ್ಟ್ ಮಾಡ್ತಿದ್ದ. ಇದೇ ವೇಳೆ ಮನೆಗೆ ಎಂಟ್ರಿ ಕೊಟ್ಟಿದ್ದ ದುಷ್ಕರ್ಮಿ ಹಾಡು ಹಗಲೇ ಚಾಕುವಿನಿಂದ ಕುತ್ತಿಗೆ ಸೀಳಿ ಕೊಲೆ ಮಾಡಿದ್ದಾನೆ. ಅಷ್ಟಕ್ಕೂ ಇಂತಹದೊಂದು ಬರ್ಬರ ಹತ್ಯೆ ನಡೆದಿದ್ದಾದ್ರೂ ಎಲ್ಲಿ? ಟೇಕ್ ಎ ಲುಕ್. ಹಾಡು ಹಗಲೇ ಕುತ್ತಿಗೆ ಸೀಳಿ ಡೆಡ್ಲಿ ಮರ್ಡರ್. ಏರ್ ಗನ್ ಹಿಡಿದು ಎಂಟ್ರಿ ಕೊಟ್ಟಿದ್ದ ದುಷ್ಕರ್ಮಿ. ಈ ಫೋಟೋದಲ್ಲಿ ಕಾಣ್ತಿರುವ ಈತನ ಹೆಸರು ಮಾದೇಶ ಅಂತ. ಮೂಲತಃ ತಮಿಳುನಾಡಿನ ಡೆಂಕನಿಕೋಟೆ ಸಮೀಪದ ಬಾರಂದೂರು ಗ್ರಾಮದ ವಾಸಿ. ಈತನನ್ನ ಮಟಮಟ ಮಧ್ಯಾಹ್ನ ಮನೆಗೆ ನುಗ್ಗಿದ ಹಂತಕನೋರ್ವ ಹರಿತವಾದ ಆಯುಧದಿಂದ ಕುತ್ತಿಗೆ ಸೀಳಿ ಕೊಲೆ ಮಾಡಿದ್ದಾನೆ. ಈ ಘಟನೆ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚಾಕು, ಏರ್ ಗನ್, ಮೆಟಲ್ ಡಿಟೆಕ್ಟರ್ ಮತ್ತು ಟಾರ್ಚ್ ಜೊತೆ ಬೈಕ್ ನಲ್ಲಿ ಹೆಲ್ಮೆಟ್ ಧರಿಸಿ ಬಂದಿದ್ದ ಆಸಾಮಿ ಮನೆಗೆ ನುಗ್ಗಿ ಚಾಕುವಿನಿಂದ ಕುತ್ತಿಗೆ ಸೀಳಿ ಕೊಲೆ ಮಾಡಿದ್ದಾನೆ. ದಾಳಿ ವೇಳೆ ತಪ್ಪಿಸಿಕೊಳ್ಳಲು ಮಾದೇಶ್ ಕಿರುಚಾಡಿದ್ದು ಪಕ್ಕದ ಮನೆ ವಾಸಿ ರಕ್ಷಣೆಗೆ ಧಾವಿಸಿದ್ದಾರೆ. ಆರೋಪಿಯನ್ನ ಹಿಡಿಯಲು ಮುಂದಾದ ಪಕ್ಕದ ಮನೆ ವಾಸಿ ಮೇಲೆ ಕೂಡ ಹಲ್ಲೆ ನಡೆಸಿ ಎಸ್ಕೇಪ್ ಆಗಿದ್ದಾನೆ. ಕೂಡಲೇ ಹೆಬ್ಬಗೋಡಿ ಪೊಲೀಸರಿಗೆ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ಸ್ಥಳದಲ್ಲಿ ಚಾಕು, ಏರ್ ಗನ್, ಮೆಟಲ್ ಡಿಟೆಕ್ಟರ್, ಟಾರ್ಚ್ ಪತ್ತೆಯಾಗಿದ್ದು ಎಫ್ಎಸ್ಎಲ್ ಟೀಮ್, ಡಾಗ್ ಸ್ಕ್ವಾಡ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದು ತನಿಖೆ ಮುಂದುವರೆಸಿದ್ದಾರೆ. ಅವ್ರ ಮನೆಯಲ್ಲೇ ಕೆಳಗಡೆ ಒಂದು ಹರಿತವಾದ ಆಯುಧದಿಂದ ಕತ್ತಿಸಿ ಕೊಲೆ ಮಾಡಿದ್ದಾರೆ. ಇದನ್ನು ಅರಚಾಟ ಮತ್ತು ಇದನ್ನೆಲ್ಲ ನೋಡಿದಂಥ ನೈಬರ್ ಒಬ್ಬರು ಬಂದು ಅವನ ಅಸಾಲ್ಟೆಂಟ್ನ ಹಿಡಿಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆವಾಗ ಕೂತ್ಕೊಂಡು ಸಹ ಅಕ್ಕಪಕ್ಕದಲ್ಲಿ ಯಾರೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅವನು ಬೈಕ್ನ ಅಡ್ಡ ಹಾಕೋದಕ್ಕೆ ಅವ್ರಿಗೂ ಶಫಲ್ ಆಗಿದೆ. ಅವ್ರು ನೋಡಿದ್ದಾನೆ ವ್ಯಕ್ತಿನ, ಬಟ್ ಅವನ ಕೈಗೆ ಸಿಕ್ಕಿಲ್ಲ. ಅವನ ಕಡೆಯಿಂದ ಒಂದು ಬ್ಯಾಗ್ ಮತ್ತು ಅವನ ಹೆಲ್ಮೆಟ್ಟು ಅದೆಲ್ಲ ಸಿಕ್ಕಿದೆ. ಇನ್ನು ಕೊಲೆಯಾದ ಮಾದೇಶ ಕಳೆದ 18 ವರ್ಷಗಳ ಹಿಂದೆ ತಮಿಳುನಾಡಿನಿಂದ ಕಾಚನಾಯಕನಹಳ್ಳಿ ಗ್ರಾಮಕ್ಕೆ ಬಂದಿದ್ದ. ಪತ್ನಿ, ಮಗ ಮತ್ತು ಬಾಮೈದನ ಜೊತೆ ವಾಸವಾಗಿದ್ದ. ಜಿಗಣಿ ರಿಂಗ್ ರಸ್ತೆಯಲ್ಲಿ ಪ್ರಾವಿಷನ್ ಸ್ಟೋರ್ ಜೊತೆ ಸಿಗರೆಟ್ ವ್ಯಾಪಾರ ನಡೆಸುತ್ತಿದ್ದ. ಇತ್ತೀಚೆಗೆ ಕಾಲಿಗೆ ಗ್ಯಾಂಗ್ರೀನ್ ಕಾಯಿಲೆ ಕೂಡ ತಗುಲಿದ್ದು ಹೆಚ್ಚಾಗಿ ಮನೆಯಲ್ಲಿಯೇ ಇರ್ತಿದ್ದ. ಇಂದು ಸಹ ಪ್ರಾವಿಷನ್ ಸ್ಟೋರ್ ಕಡೆ ಹೋಗಿದ್ದ ಮಾದೇಶ ಮಧ್ಯಾಹ್ನ ಮನೆಗೆ ವಾಪಸ್ ಆಗಿದ್ದ. ಇದೇ ವೇಳೆ ಆರೋಪಿ ಮನೆಗೆ ನುಗ್ಗಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಮನೆಯಲ್ಲಿ ಹಣ ಸೇರಿದಂತೆ ಚಿನ್ನಾಭರಣ ಕಳವು ಆಗಿಲ್ಲ. ಹಾಗಾಗಿ ಆರೋಪಿ ಹಣಕ್ಕಾಗಿ ಕೊಲೆ ಮಾಡಿಲ್ಲ. ಆರೋಪಿ ಕೊಲೆ ಮಾಡುವ ಉದ್ದೇಶದಿಂದಲೇ ಬಂದಿರುವ ಸಾಧ್ಯತೆ ಇದ್ದು ಆದಷ್ಟು ಬೇಗ ಆರೋಪಿಯನ್ನ ಬಂಧಿಸಿ ತಕ್ಕ ಶಿಕ್ಷೆ ಕೊಡಿಸಬೇಕೆಂದು ಮೃತನ ಸಂಬಂಧಿಕರು ಆಗ್ರಹಿಸಿದ್ದಾರೆ. ನಾವಿಲ್ಲಿ 20 ವರ್ಷದಿಂದ ಇದೀವಿ ಸರ್. ನಾವಾಯ್ತು ನಮ್ ಕೆಲಸ ಆಯ್ತು ಅಂತಿದೀವಿ. ಬೇರೆ ಒಬ್ರು ತಂಟೆಗೆ ಹೋದವರಲ್ಲ, ಒಬ್ರಿಗೆ ಇದ್ ಮಾಡಿದವರಲ್ಲ. ಅಂಗಡಿಯಿಂದ ಮನೆಗ್ ಬಂದಿದ್ದಾರೆ ಅಷ್ಟೇ. ಜಸ್ಟ್ ಒಂದ್ 10 ನಿಮಿಷ ಆಗಿದೆ ಮನೆಗ್ ಬಂದು. ಅಂಗಡಿಯಿಂದ ಮನೆ ತಗ ಬರೋಷ್ಟೊತ್ತಿಗೆ ಈ ತರ ಮಾಡ್ಸಿದ್ದಾರೆ. ಯಾರೋ ಪಾಡ್ಸಿದ್ದಾರೆ. ದುಡ್ಡು ಎತ್ಕೊಂಡೋಗಿ ಬಂದಿಲ್ಲ. ಅವ್ರು ದುಡ್ಡೆಲ್ಲ ಮನೆಯಲ್ಲೇ ಬಿದ್ದಿದೆ, ಅದು ಮುಟ್ಟಿಲ್ಲ. ಅವರು ಯಾರೋ ಬೇಕು ಅಂತಾನೆ ಮಾಡ್ಸಿದ್ದಾರೆ. ಅವ್ರು ಯಾರು ಮಾಡ್ಸಿದಾರೋ ಅವ್ರಿಗೆ ಶಿಕ್ಷೆ ಕರೆಕ್ಟ್ ಆಗಿ ಆಗ್ಬೇಕು. ಸದ್ಯ ಕೊಲೆ ಸಂಬಂಧ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಎಸಿಪಿ ಸತೀಶ್, ಹೆಬ್ಬಗೋಡಿ ಇನ್ಸ್ಪೆಕ್ಟರ್ ಸೋಮಶೇಖರ್ ನೇತೃತ್ವದಲ್ಲಿ 3 ತಂಡಗಳನ್ನ ಮಾಡಿ ಆರೋಪಿ ಪತ್ತೆಗೆ ಬಲೆ ಬೀಸಿದ್ದು, ಆರೋಪಿ ಪತ್ತೆ ಬಳಿಕ ಕೊಲೆಗೆ ನಿಖರ ಕಾರಣ ಏನು ಎಂಬುದು ತಿಳಿದು ಬರಲಿದೆ. ಅಮರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.